ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಶ್ರೀ ಎಲ್ ಸಿ. ಸೊ ಇವತ್ತಿನ ಜಾಬ್ ಬಂದು WCD ಮೈಸೂರು ನೇಮಕಾತಿ 2025 ಅಂದರೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕ ಹುದ್ದೆಯಲ್ಲಿ ಟೋಟಲ್ ಅಂಗನವಾಡಿ ಮೈಸೂರಲ್ಲಿ 319 ಇದೆ. ಮತ್ತು ಸಹಾಯಕರ ಹುದ್ದೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಂಥದ್ದು. ಇಲ್ಲೇ ಕೊಟ್ಟಿರೋ ಥರ KARENMAKA1.karnataka.in ಅಂತ ಇದು ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಆಗಿರೋದ್ರಿಂದ ವೆಬ್ಸೈಟ್ ಇಲ್ಲೇ ಕೊಟ್ಟಿದ್ದೀನಿ. ಈ ರೀತಿ ಟೈಪ್ ಮಾಡಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಯೂಶ್ವಲಿ ಹೇಳೋದೇನೆಂದರೆ ಸೈಬರಲ್ಲಿ ಹೋಗಿ ಕೇಳಿ ಡೀಟೇಲ್ಸಾಗಿ ಅಪ್ಲೈ ಮಾಡಿ. ಮ್ಯಾಕ್ಸಿಮಮ್ ಅಂದರೆ 200 ರೂಪೀಸ್ ಆಗ್ಬೋದು. ಇಲ್ಲ ನೀವು ಮನೇಲಿ ಅಪ್ಲೈ ಮಾಡ್ತೀವಿ, ಮನೇಲಿ ಯಾರನ್ನ ಗೊತ್ತಿರೋರು ಇದ್ದಾರೆ ಅಂದರೆ ಕೂಡ ನೀವು ಅಪ್ಲೈ ಮಾಡಿಸ್ಬೋದು. ನಾನು ಹೇಳೋದು ಅಂದರೆ ಗೊತ್ತಾಗಲಿಲ್ಲ ಏನೋ ತಪ್ಪಾಗುತ್ತೆ ಅಂತ. ಟೋಟಲ್ ಹುದ್ದೆ ಬಂದು 319 ಹುದ್ದೆಗಳಿದೆ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕ ಹುದ್ದೆಗಳು. ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಮತ್ತು ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ ಮೈಸೂರು WDC ಮೈಸೂರು 2025 ಮೂಲಕ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕ ಹುದ್ದೆಗಳು ಭರ್ತಿ ಮಾಡುವ ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿಗಳು ಆಹ್ವಾನವಾಗಿದೆ. ಮೈಸೂರು ಜಿಲ್ಲಾ ಕರ್ನಾಟಕದಲ್ಲಿ ವೃತ್ತಿಯ ಹುಡುಕುತ್ತಿರುವ ಅಂದರೆ ಯಾರು ಮೈಸೂರಲ್ಲಿ ನಮಗೆ ಈಗ ಆಲ್ರೆಡಿ ಬೇಕಾಗಿರೋರು. ಯೂಶ್ವಲಿ ಇಲ್ಲಿ ಕಾರ್ಯಕರ್ತರು ಅಂದರೆ 10th ಇಂದ 12th ಆಗಿರಬೇಕು. ಓದೋಕ್ಕೂ ಬರೆಯೋಕ್ಕೂ ಖಂಡಿತವಾಗ್ಲೂ ಬರಬೇಕು ಅಂತ ನಿಮಗೆ ಗೊತ್ತಿದೆ. ಇನ್ನು ಕೊನೆಯ ದಿನಾಂಕ ಇದೆ ಜೂನ್ 15ರವರೆಗೂ ಕೂಡ ಇದೆ ಇಲ್ಲಿ ಅಂಗನವಾಡಿ. ಅದಕ್ಕೋಸ್ಕರ ಇದು ತುಂಬ ಮುಂಚೆಗೆ ವಿಡಿಯೋ ಹಾಕಬೇಕಾಗಿತ್ತು, ತುಂಬ ಲೇಟಾಗಿ ನಾನು ಆಗ್ತಾ ಇರೋದು, ಕ್ಷಮೆ ಇರಲಿ. ಇನ್ನು ಸರ್ಕಾರಿ ಸಂಸ್ಥೆ ಹೆಸರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮೈಸೂರು. ಅಂಗನವಾಡಿ ಕಾರ್ಯಕರ್ತರು ಹುದ್ದೆ ಆಲ್ರೆಡಿ ಹೇಳಿದ್ದೀನಿ ಎಷ್ಟಿದೆ. ಇನ್ನು ಕರ್ನಾಟಕ ಸ್ಥಳ ಯಾವುದು? ಕರ್ನಾಟಕದಲ್ಲಿದೆ ನೇಮಕಾತಿ. ಸ್ಥಳಗಳು ನೋಡ್ಬೋದು ಇಲ್ಲಿ ಮೈಸೂರಲ್ಲಿ ಯಾವ್ಯಾವ ಕಡೆ ಕೆಲಸಗಾರ ಮತ್ತು ಸಹಾಯಕರು. ಮೈಸೂರಲ್ಲಿ ಓವರಾಲ್ ಮೈಸೂರಲ್ಲಿ ಎಷ್ಟು ಅಂದರೆ 319. ಬೆಳಗಿರಿ ಮತ್ತು HD ಕೋಟೆ, ಹುಣಸೂರು, ಕೃಷ್ಣನಗರ ಮತ್ತು ಮೈಸೂರು ಗ್ರಾಮೀಣ, ಮೈಸೂರು ನಗರ, ನಂಜನಗೂಡು, ಪಿರಿಯಾಪಟ್ಟಣ, ನರಸೀಪುರ ಇಲ್ಲೆಲ್ಲ ಖಾಲಿ ಇರುವಂಥ ಹುದ್ದೆಗಳು. ಕೆಲಸಗಾರರು ಮತ್ತು ಸಹಾಯಕ ಹುದ್ದೆಗಳು. ಯೂಶ್ವಲಿ ಇಲ್ಲಿ ವಯಸ್ಸಿನ ಮಿತಿ ಬಂದು 19ರಿಂದ ಗರಿಷ್ಠ 35 ವರ್ಷ ಇರ್ಬೋದು. PH ಅಭ್ಯರ್ಥಿ ಮತ್ತು 10 ವರ್ಷಗಳು ಅಂದರೆ ಸೊಡಿಲಿಕೆ ಕೊಡ್ತಾರಲ್ಲ ಅದು. ಅರ್ಜಿ ಶುಲ್ಕ ಇರಲ್ಲ. ಮತ್ತು ಆಯ್ಕೆ ಪ್ರತಿಕ್ರಿಯೆ ಅರ್ಹತೆ ಪಟ್ಟಿ ಅಂದರೆ ನಿಮ್ಮ 10th ಮ್ಯಾಥ್ಸ್ ಕಾರ್ಡ್ ಮೇಲೆ ಇಲ್ಲಿ ಅರ್ಹತೆ ಪಟ್ಟಿ ತೊಗೊತಾರೆ. 10th ಅಥವಾ PUC ಮೇಲೆ. ಮೊದಲನೇ 10th, ಯೂಶ್ವಲಿ 10th, ಸರಿನಾ? ಸಂಪೂರ್ಣ ಯಾವುದೇ ಆಗಿರಲಿ, ನಾವು ವೆಬ್ಸೈಟ್ ನೋಡ್ಬೋದು. ನಾನು ಓದೋಕ್ಕಾಗಲಿಲ್ಲ ಅಂದರೂ ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಓದ್ಕೊಂಡು ನೇಮಕಾತಿ ಲಿಂಕ್ ಹೇಳಿ ನೀವು ಆಗ್ಬೋದು. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ಮೊದಲು ಭರ್ತಿ ಮಾಡಿ ಲಾಗಿನ್ ಆಗಬೇಕು. ನೀವು ಕರೆಕ್ಟಾಗಿರೋ ID ನಂಬರ್ ಹಾಕಿ, ವಯಸ್ಸು ಅಂದರೆ ಶೈಕ್ಷಣಿಕ ಮತ್ತು ಯಾವ್ಯಾವುದು ಅರ್ಹತೆ ಇದೆ ಅದನ್ನು ಹಾಕಿಬಿಟ್ಟು ಲಾಗಿನ್ ಆಗಿ. ನಿಮ್ಮ ಯೂಶ್ವಲಿ ಜಾಸ್ತಿ ಏನು ಕೇಳಲ್ಲ ಇಲ್ಲಿ. ಆಧಾರ್ ಕಾರ್ಡ್ ಕೇಳ್ಬೋದು, ನಿಮ್ಮ ರೇಷನ್ ಕಾರ್ಡ್ ಕೇಳ್ಬೋದು. ಆಧಾರ್ ಕಾರ್ಡ್ ಕಂಪಲ್ಸರಿ ಅಲ್ವಾ, ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಧಾರ್ ಕಾರ್ಡು, ಪ್ರಮಾಣ ಪತ್ರ ಇರಬೇಕು, ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾರೆ. ಮತ್ತು ಛಾಯಾಚಿತ್ರ ಅಂದರೆ ಒಂದು ಪಾಸ್ಪೋರ್ಟ್ ಸೈಜ್ ಮತ್ತು ಸ್ಕ್ಯಾನರ್ ಮಾಡ್ಕೊತಾರೆ. 10th ಮಾರ್ಕ್ಸ್ ಕಾರ್ಡು ಇರಬೇಕು. ಕೊನೆಯ ದಿನಾಂಕ ಜೂನ್ಗೆ ಇರುತ್ತೆ. 15ರಂದು ಸ್ಟಾರ್ಟ್ ಆಗಿರೋದು. 16 ಮೇ 2025 ಇದು ಸ್ಟಾರ್ಟ್ ಆಗಿರೋವಂಥದ್ದು. ಇನ್ನು ಕೊನೆಯ ದಿನಾಂಕ ಬಂದು 15 ಜೂನ್. ಇನ್ನು ತುಂಬ ದಿನ ಐತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇರೋದೆ ಅವರೆಲ್ಲ ನಿಮಗೆ ಅರ್ಜಿ ಸಲ್ಲಿಸ್ಬಿಟ್ಟು ಯೂಶ್ವಲಿ ನೇಮಕಾತಿ ಮಾಡ್ಕೊತಾರೆ. ಇದರಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ಇರುತ್ತೋ 10th PUCಯಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. ಅಂದರೆ ಓದೋಕ್ಕೂ ಬರೆಯೋಕ್ಕೂ ಗೊತ್ತಿರಬೇಕಲ್ಲ. ಸಹಾಯಕ ಮತ್ತು ಕೆಲಸಗಾರರಿಗೆ ಅಂದರೆ ಸಹಾಯಕರು, ಅಡುಗೆ ಮಾಡಿಕೊಡೋರು, ಆ ರೀತಿಯಾಗಿ. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಯೂಶ್ವಲಿ ಹೇಳೋದು ನಾನು ಇಷ್ಟೇ, ನಾನು ವೀಡಿಯೋಗಳನ್ನ ಯೂಸ್ ಆಗೋವಂಥದ್ದು ಹೇಳೋದು. ಸುಮ್ಮನೆ ಹಣ ಕಟ್ಟೋಕ್ಕೆ ಹೋಗಬೇಡಿ. ನಾನು ಅದಕ್ಕೆ ಹೇಳೋದು ನಿಮಗೆ ಸೈಬರಲ್ಲೂ ಕೇಳಿ, ಇಲ್ಲಾಂದರೆ ನಿಮಗೆ ಗೊತ್ತಿದ್ದರೆ ನೀವು ಆನ್ಲೈನ್ ಮುಖಾಂತರ ಹಾಕ್ಬೋದು. ನಾನಿಲ್ಲಿ ಯಾವ ಹುದ್ದೆ ಇದ್ದಾವೆ ಅಂತ ಹೇಳ್ಬೋದು. ನಾನು ಖಂಡಿತವಾಗ್ಲೂ ನನಗೆ ಸಾಧ್ಯ ಆದರೆ ಯಾವ ರೀತಿ ಅಪ್ಲೈ ಮಾಡೋದು ಕೂಡ ನಾನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ.
ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.